ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಿದ್ದು ಸ್ಟುಡಿಯೋ. ಇವತ್ತು ಪೂನೆಗೆ ಬಾಯ್ ಹೇಳ್ತಿದ್ವಿ. ಇವತ್ತು 4:30ಗೆ ನಾವು ಮಾರ್ನಿಂಗ್ 4:30 ಅಷ್ಟೊತ್ತಿಗೆ ಪೂನೆ ಲೆಫ್ಟ್ ಮಾಡಿದ್ವಿ. ಫುಲ್ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ನನ್ನ ಮಗ ತುಂಬ ಖುಷಿಯಿಂದ ಹೋಗಿ ಕರೆದು ಬರ್ತಾ ಇದ್ದಾನೆ ನಮ್ಮ ಅಕ್ಕನ, ಬೇಗ ಬನ್ನಿ ಲೇಟ್ ಆಗುತ್ತೆ ಅಂತ. ತುಂಬ ಖುಷಿಯಾಗಿತ್ತು. ಒಂದು ಹೆಚ್ಚು ಕಮ್ಮಿ ಅಂದರೆ ಒಂದು ತಿಂಗಳು ಹತ್ತತ್ರ ನಮ್ಮ ಅಕ್ಕನ ಮನೇಲಿದ್ವಿ. ಫುಲ್ ಖುಷಿಯಿಂದ ಎಂಜಾಯ್ ಮಾಡ್ಕೊಂಡಿದ್ವಿ. ನಾವು ಕಾರಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು, ಯಾವುದು ಬಸ್ ಬುಕ್ ಮಾಡಿರಲಿಲ್ಲ. ತುಂಬ ಲಾಂಗ್ ಜರ್ನಿ ಅಲ್ವಾ, ಸೊ ಅದಕ್ಕೆ ಕಾರ್ ಪ್ರಿಫರ್ ಮಾಡಿದ್ವಿ. ಮಾರ್ನಿಂಗ್ ವ್ಯೂ ನೋಡಿ ಎಷ್ಟು ತುಂಬ ಚೆನ್ನಾಗಿದೆ. ಇದು ರೋಡು ಆ ಕಡೆ ಈ ಕಡೆ ಗುಡ್ಡ ಇದೆ, ಮಧ್ಯ ರೋಡ್ ಬರುತ್ತೆ. ನೋಡೋಕ್ಕೆ ತುಂಬ ಚೆನ್ನಾಗಿದೆ ವ್ಯೂಸು. ನೀವು ನೋಡ್ತಾ ಇರ್ಬೋದಲ್ವ. ತುಂಬ ರಶ್ ಇರಲಿಲ್ಲ ಇದು. ಮಾರ್ನಿಂಗ್ ಇನ್ನು ಈ ಥರ ವ್ಯೂಸ್ಗಳು ನೋಡೋಕ್ಕೆ ಅಂದರೆ ತುಂಬ ಖುಷಿಯಾಗುತ್ತೆ. ನನಗಂತೂ ತುಂಬ ಖುಷಿ ಆಯಿತು ನೋಡಿಬಿಟ್ಟು. ನೀವು ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿದೆ ಅಂತ. ಆನ್ ದ ವೇ ಕೊಲ್ಲೂರು ಮಹಾಲಕ್ಷ್ಮಿ ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಅಲ್ಲಿ ಹೋಗ್ಬಿಟ್ಟು ರೀಚ್ ಆದ್ವಿ ಒಂದು ಮಧ್ಯಾಹ್ನ 11:30 ಹಾಗೆ. ತುಂಬ ರಶ್ ಇತ್ತು ಕೂಡ ಟೆಂಪಲ್ಲು. ಆವತ್ತು ಹುಣ್ಣಿಮೆ ಆಗಿರೋದ್ರಿಂದ ಪೂಜೆ ಸಾಮಾನೆಲ್ಲ ತೊಗೊಂಡ್ಬಿಟ್ಟು ಟೆಂಪಲ್ ವಿಸಿಟ್ ಮಾಡೋಣ ಅಂತ ಹೋಗ್ತಾಯಿದ್ದೀವಿ. ತುಂಬ ಖುಷಿ ಆಯಿತು. ನಾವು ಅವತ್ತು ದೇವ್ರ ದರ್ಶನ ಮಾಡಿಬಿಟ್ಟು ತುಂಬ ಕ್ರೌಡ್ ಇತ್ತು ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು. ಏನಿಲ್ಲ ಅಂದರೂ 1.5 ಅವರ್ ಅಂತೂ ಬೇಕಾಗುತ್ತೆ ದೇವರು ದರ್ಶನ ಮಾಡಲಿಕ್ಕೆ. ತುಂಬ ಅಂದರೆ ತುಂಬ ಕ್ರೌಡ್ ಇದೆ. ಈ ಬೇಸಿಗೆ ಬೇರೆ, ಬಾಯಾರಿಕೆ ಬೇರೆ. ತುಂಬ ಚಿಕ್ಕ ಮಕ್ಕಳನ್ನೆಲ್ಲ ಈ ಥರ ಕರ್ಕೊಂಡು ಹೋಗ್ಬಿಟ್ರೆ ಅವರು ತುಂಬ ಇರಿಟೇಷನ್ ಮಾಡ್ಕೊಳ್ತಾರೆ. ಬಟ್ ಏನು ಮಾಡೋಕ್ಕಾಗಲ್ಲ, ದೇವ್ರ ದರ್ಶನ ಮಾಡಲೇಬೇಕು. ದೇವರ ಆಶೀರ್ವಾದ ಎಲ್ಲರಿಗೂ ಸಿಗಲೇಬೇಕಲ್ವ. ಸೊ ಹಾಗಾಗಿ ಎಲ್ಲರನ್ನೂ ಕರ್ಕೊಂಡೆಲ್ಲ ಸಮೇತ ಹೋಗಿದ್ವಿ. ತುಂಬ ಚೆನ್ನಾಗಾಯಿತು ದೇವರ ದರ್ಶನ. ಒಳಗಡೆ ಎಲ್ಲ ಫೋಟೋ ತೆಗಿಯೋ ಹಾಗೆ ಇರಲಿಲ್ಲ. ಹೊರಗಡೆ ವ್ಯೂಸೆಲ್ಲ ನಾನು ತುಂಬ ಚೆನ್ನಾಗಿ ಕವರ್ ಮಾಡ್ಕೊಂಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಎಲ್ಲ ದರ್ಶನ ಮಾಡ್ಕೊಂಬಿಟ್ಟು 1:30 ಅಷ್ಟೊತ್ತಿಗೆ ಆಯಿತು. ಎಲ್ಲ ದರ್ಶನ ಮಾಡ್ಕೊಂಬಿಟ್ಟು ಎಲ್ಲ ಟೆಂಪಲ್ ವಿಸಿಟ್ ಮಾಡಿ ಹೊರಗಡೆ ಬರೋಷ್ಟರಲ್ಲಿ ಮಧ್ಯಾಹ್ನ 1:30 ಆಗಿತ್ತು. ಬಟ್ ಏನು ಗೊತ್ತಾ ಅಂದರೆ ತುಂಬ ಖುಷಿ ಆಯಿತು ನೋಡಿಬಿಟ್ಟು. ತುಂಬ ಜನ ಇದ್ದರೂ ಕೂಡ ದೇವರು ತುಂಬ ನೀಟಾಗಿ ತೋರಿಸ್ತಾರೆ, ಅರ್ಜೆಂಟ್ ಮಾಡೋದಿಲ್ಲ. ಸ್ವಲ್ಪ ಹಾಗೆ ಹೊರಗೆ ಬಂದುಬಿಟ್ಟು ದರ್ಶನ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತೊಗೊಂಡು ಸ್ವಲ್ಪ ಶಾಪಿಂಗ್, ಗೊತ್ತಲ್ವ ಹೆಣ್ಮಕ್ಳಂದ್ರೆ ಸ್ವಲ್ಪ ಸರ ಬಳೆ ಆ ಥರ ಏನಾರು ತೊಗೊಂಡು ಸ್ವಲ್ಪ ಕೂತ್ಕೊಂಡು ದರ್ಶನ ಮಾಡಿಬಿಟ್ಟು ನೋಡ್ತಾ ಇರ್ಬೋದಿಲ್ಲ, ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಹೆಣ್ಮಕ್ಳಿಗೆ ಈ ಥರ ಅಂದರೆ ತುಂಬ ಖುಷಿ ಅಲ್ಪ ತೊಗೊಳ್ಳೋದು. ಸೊ ಒಂದೆರಡು ಸ್ವಲ್ಪ ಸರ ಎಲ್ಲ ಬಳೆ ಎಲ್ಲ ತೊಗೊಂಡ್ಬಿಟ್ಟು ಬರ್ತಾಯಿದ್ದೀವಿ. ನಮ್ಮ ದರ್ಶನ ಮುಗಿಸ್ಕೊಂಡು ಇವಾಗ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ತುಂಬ ಕ್ರೌಡ್ ಇರೋದ್ರಿಂದ ಪ್ರಸಾದ ಅಲ್ಲಿ ಮಾಡಲಿಲ್ಲ ನಾವು, ಟೈಮ್ ಆಗುತ್ತೆ ಅಂತ. ಸ್ವಲ್ಪ